ಇದರ ಉಸ್ತುವಾರಿ ಹೇಸ್ಗೆ ಹನುಮಂತು ಬಾಯಿಂದ ಇದು ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ನಿಮಗೆ ಏನಾನ ಓಟ್ ಬೀಳ್ತಾ ಇರಲಿ, ಹೊರ್ಗಡೆ ಕಳ್ಸೋ ಜವಾಬ್ದಾರಿ ನನ್ ಗಾಂಚಲಿ ಮಾತುಗಳು ಯಾರ ಬಾಯಲ್ಲೂ ಬೇಡಮ್ಮ, ಯಾರ ಅಪ್ಪನ ಮನೆಯೂ ಅಲ್ಲಮ್ಮ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಲಾಯರ್ ಜಗದೀಶ್ ಅವರನ್ನ ಮನೆಗೆ ಕಳಿಸಿದ ಮೇಲೆ ಬಿಗ್ ಬಾಸ್ ಟಿಆರ್ಪಿ ಪಾತಾಳಕ್ಕೆ ಹೋಗಿತ್ತು. ಹನುಮಂತು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಮೇಲೆ ಬಿಗ್ ಬಾಸ್ ಕ್ರೇಜ್ ಹೆಚ್ಚಾಯಿತು. ಪಾತಾಳಕ್ಕೆ ಹೋಗಿದ್ದ ಟಿಆರ್ಪಿ ಮತ್ತೆ ಇನ್ಕ್ರೀಸ್ ಆಯಿತು. ಟಿಆರ್ಪಿಗಾಗಿ ಪ್ರತಿ ಪ್ರೋಮೋದಲ್ಲೂ ಹನುಮಂತನನ್ನೇ ತೋರಿಸಿ ಪಂಚಾಯಿತಿಯಲ್ಲಿ ಹನುಮಂತನನ್ನ ಹೆಚ್ಚು ಹೈಲೈಟ್ ಮಾಡಿ ಟಿಆರ್ಪಿ ಪಡೆದ ಬಿಗ್ ಬಾಸ್ ತಂಡ ಈಗ ಫಿನಾಲೆ ಸಮಯ ಹತ್ತಿರವಾಗ್ತಾ ಇದ್ದಂತೆ ತ್ರಿವಿಕ್ರಮ್ ಅಥವಾ ಮಂಜು ರಜತ್ನ ಗೆಲ್ಲಿಸೋ ಸಲುವಾಗಿ ಹನುಮಂತನನ್ನ ಕಡೆಗಣಿಸಿ ಗಾಂಚಾಲಿ ಅಂದ್ರ ಸುದೀಪ್. ನ್ಯಾಯಕ್ಕಾಗಿ ಹೋರಾಡಿದ ಹನುಮಂತನಿಗೆ ಸಿಕ್ಕಿದ್ದು ಗಾಂಚಾಲಿ ಎನ್ನುವ ಬೈಗುಳ. ಅಷ್ಟೇ ಅಲ್ಲ, ನಿಮಗೆ ಎಷ್ಟೇ ಓಟ್ ಬಿದ್ರೂ ಸಹಿತ ನಿಮ್ಮನ್ನ ಮನೆ ಕಳಿಸ್ತೀನಿ ಅಂದಿದ್ದು ಮಾತ್ರ ಹನುಮಂತನ ಅಭಿಮಾನಿಗಳಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಹನುಮಂತನಿಗೆ ಬೀಳುವಂತ ಓಟುಗಳಿಂದ ಶಾಕ್ ಆದ ಬಿಗ್ ಬಾಸ್ ವಿನ್ನರ್ ಅನೌನ್ಸ್ಮೆಂಟ್ ನಲ್ಲಿ ಬೇರೆಯವರ ಹೆಸರನ್ನ ಹೇಳಿಬಿಟ್ರೆ ಹನುಮಂತನ್ಗೆ ಓಟ್ ಮಾಡಿದಂತ ಜನ ಸುಮ್ಮನೆ ಬಿಡೋದಿಲ್ಲ ಅಂತ ಹೀಗೆ ಬೈದು ಹನುಮಂತನನ್ನ ಡೌನ್ ಮಾಡಿ ಹನುಮಂತನಿಗೆ ಬೀಳುವಂತ ಓಟ್ಗಳನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀಯಾ? ಹಾಗಾದ್ರೆ ಹನುಮಂತನಿಗೆ ಬೀಳುವಂತ ಓಟ್ಗಳೆಷ್ಟು? ಬನ್ನಿ ನೋಡೋಣ. ಲಾಯರ್ ಜಗದೀಶ್ ಅವರು ಹಂಸ ಅವರಿಗೆ ಬೈದಿರೋ ಕಾರಣಕ್ಕಾಗಿ, ಕೆಟ್ಟದಾಗಿ ನಿಂದಿಸಿರೋ ಕಾರಣಕ್ಕಾಗಿ ಅವರನ್ನ ಮನೆಯಿಂದ ಹೊರ ಕಳಿಸಲಾಯಿತು. ಆ ಸಂದರ್ಭದಲ್ಲಿ ಬಿಗ್ ಬಾಸ್ ನೋಡುವಂತ ವೀಕ್ಷಕರ ಸಂಖ್ಯೆ ಕಡಿಮೆ ಆಗ್ಬಿಡ್ತು. ಬಿಗ್ ಬಾಸ್ ನ ಟಿಆರ್ಪಿ ಕೂಡ ಪಾತಾಳಕ್ಕೆ ಕುಸಿದೋಗ್ಬಿಡ್ತು. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಂತ ಬಿಗ್ ಬಾಸ್ ತಂಡಕ್ಕೆ ಹೊಳೆದಿದ್ದೆ ಹನುಮಂತ ಲಮಾಣಿಯನ್ನ ಕರೆಸಬೇಕು ಅಂತ ಹೇಳಿ ವೈಲ್ಡ್ ಕಾರ್ಡ್ ಮೂಲಕ ಹನುಮಂತ ಲಮಾಣಿಯನ್ನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಿಸ್ತಾರೆ. ಆ ಸಂದರ್ಭದಲ್ಲಿ ಹನುಮಂತ ಲಮಾಣಿಗೆ ಬಿಗ್ ಬಾಸ್ ಮನೆಯ ಬಗ್ಗೆ ಗಂಧ ಗಾಳಿ ಏನೋ ಗೊತ್ತಿಲ್ಲ, ಆದ್ರೂ ಸಹಿತ ಹನುಮಂತನನ್ನೇ ಕ್ಯಾಪ್ಟನ್ ಮಾಡಿ, ಹನುಮಂತ ಕ್ಯಾಪ್ಟನ್ ಆಗಿರುವಂತಹ ಸಂದರ್ಭದಲ್ಲಿ ಹನುಮಂತನಿಗೆ ಏನೋ ಗೊತ್ತಿಲ್ಲ, ಎಲ್ಲರೂ ವಾದ ಮಾಡ್ತಾ ಇದ್ರು, ಜಗಳಗಳು ಆಗ್ತಾ ಇದ್ವು, ಮತ್ತೆ ಹನುಮಂತನಿಗೆ ಹ್ಯಾಂಡಲ್ ಮಾಡಕ್ ಬರದೇ ಇರುವಂತಹ ಕಾರಣ ಇದೆಲ್ಲದರಿಂದ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರ ಸಂಖ್ಯೆ ಹೆಚ್ಚಾಗ್ಬಿಡ್ತು. ಆಗ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಮತ್ತೆ ಹನುಮಂತನಿಗೆ ಯಾಕೆ ಈ ರೀತಿ ಗೋಳೆಕೊಳ್ತಾ ಇದ್ದಾರೆ, ಮತ್ತೆ ಹನುಮಂತ ಹೇಗೆ ಆಟ ಆಡ್ತಾರೆ, ಹೀಗೆ ಈ ತರ ನೋಡುವವರ ಸಂಖ್ಯೆ ಹೆಚ್ಚಾಗಿ ಮತ್ತೆ ಪಾತಾಳಕ್ಕೆ ಕುಸಿದಿರುವಂತಹ ಆ ಟಿಆರ್ಪಿ ಸಡನ್ ಆಗಿ ಮೇಲ್ ಹೋಯ್ತು. ಟಿಆರ್ಪಿ ಹೆಚ್ಚಾಯ್ತು. ಸೊ ಟಿಆರ್ಪಿ ಕಿಂಗ್ ಅಂತ ಹೇಳಿ ಹನುಮಂತನನ್ನ ಹೇಳಲಾಯ್ತು. ಅಂತಹ ಟಿಆರ್ಪಿ ಕಿಂಗ್ಗೆ ಈಗ ಗಾಂಚಾಲಿ ಅಂತ ಹೇಳಿ ಪದ ಬಳಕೆಯನ್ನ ಮಾಡಿ ನಿಂದಿಸಿದ್ದು ಯಾಕೆ? ಮತ್ತೆ ನಿಮ್ಗೆ ಎಷ್ಟೇ ಓಟ್ಗಳು ಬಿದ್ರೂ ಸಹಿತ ನಿಮ್ಮನ್ನ ನಾವು ಹೊರ ಕಳಿಸ್ತೀವಿ ಅಂತ ಹೇಳಿ ಸುದೀಪ್ ಅವರು ಹೇಳಿದ್ಯಾಕೆ? ಜೊತೆಗೆ ಅವರು ಓಟ್ಗಳ ಬಗ್ಗೆ ಗೌರವವನ್ನ ಕೊಡದೆ ನಿಮಗೆ ಎಷ್ಟೇ ಓಟ್ ಬಿದ್ರೂ ಸಹಿತ ನಿಮ್ಮನ್ನ ಮನೆ ಕಳಿಸ್ತೀನಿ ಅಂದಿದ್ದು ಮಾತ್ರ ಇಲ್ಲಿ ಹನುಮಂತನ್ಗೆ ಓಟ್ ಮಾಡಿರುವಂತ ಜನ ಇದ್ದಾರೆ ನೋಡಿ, ಅವರ ಅಭಿಮಾನಿಗಳಿದ್ದಾರೆ ನೋಡಿ, ಅವ್ರಿಗಂತೂ ತುಂಬಾ ನೋವಾಗಿದೆ. ಆ ಉತ್ತರವನ್ನ, ಆ ಒಂದು ಮಾತನ್ನ ಯಾರು ಕೂಡ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಸುದೀಪ್ ಅವರು ಒಬ್ಬ ಘನತೆಯ ವ್ಯಕ್ತಿ, ಹೀಗೆ ಮಾತಾಡಕ್ಕೆ ಹೇಗ್ ಸಾಧ್ಯ, ಯಾಕೆ ಮಾತಾಡಿದ್ರು ಅಂತ ಹೇಳಿ ಕಿಚ್ಚನಿಗೆ ಎಲ್ಲರೂ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಸುದೀಪ್ ಅವರು ಸತ್ಯವನ್ನ ಅರಿಯದೆ ಬರೀ ಅವರು ಆಟ ರದ್ದಾಗ್ಲಿ ಅಂತ ಅಂದಿರುವಂತ ಇದೊಂದೇ ಮಾತನ್ನ ಹಿಡಿದು ಹನುಮಂತನಿಗೆ ಗಾಂಚಾಲಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಬನ್ನಿ ಏನೇನಾಯ್ತು ಅನ್ನೋದನ್ನ ಶಾರ್ಟ್ ಆಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಉಸ್ತುವಾರಿಯಾಗಿ ಬರೀ ಮೋಸದ ಆಟವನ್ನ ಆಡ್ತಾ ಹೆಂಗಾದ್ರೂ ಮಾಡಿ ತಮ್ಮ ತಂಡನೇ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ಮೋಸದ ಆಟದಲ್ಲಿ ಮುಳುಗೋಗಿರುವಂತಹ ಚೈತ್ರಾಳನ್ನ ಹೇಗಾದ್ರೂ ಮಾಡಿ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಇಲ್ಲಿ ಹನುಮಂತ ಲಮಾಣಿ ಅವರು ಅವತ್ತು ಪಟ್ಟು ಹಿಡಿದಿರ್ತಾರೆ. ಹನುಮಂತ ಲಮಾಣಿ ಮತ್ತೆ ಚೈತ್ರ ಅವರು ಉಸ್ತುವಾರಿ ಆಗಿರೋ ಕಾರಣಕ್ಕಾಗಿ ಅವತ್ತು ಒಂದು ದಿಂಬಿನ ಆಟ ಇರುತ್ತೆ. ಆ ಆಟದಲ್ಲಿ ಐಶ್ವರ್ಯ ಅವರು ಸರಿಯಾಗಿ ಆಟ ಆಡಿರ್ತಾರೆ. ಗೆರೆ ಒಳಗಡೆ ನಿಂತ್ಕೊಂಡು ಅವರು ರಿಸೀವ್ ಮಾಡಿರ್ತಾರೆ. ಆದ್ರೂ ಸಹಿತ ಚೈತ್ರ ಗೆರೆಯಿಂದ ಹೊರಗಿದ್ದೀರಿ ನೀವು ಅಂತ ಹೇಳಿ ವಾದ ಮಾಡಿರ್ತಾರೆ. ಮತ್ತೆ ಆಟ ರದ್ದಾಗೋವರೆಗೂ ಕೂಡ ಅವರು ರಂಪಾಟವನ್ನ ಮಾಡ್ಕೊಂಡಿರ್ತಾರೆ. ಮೊದಲೇದಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಹನುಮಂತು ಆಟ ರದ್ದಾಗ್ಲಿ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ಆದ್ರೆ ಇಲ್ಲಿ ಚೈತ್ರ ನೆನಪಿಸಿರ್ತಾರೆ, ನೋಡಿ ನೀವು ಹೀಗೆ ಆಟ ಹಿಡ್ಕೊಂಡು ಕುತ್ಕೊಂಡ್ರೆ ಆಟ ರದ್ದಾಗ್ಬಿಡತ್ತೆ ಅಂತ ಹೇಳ್ತಾರೆ. ಸಿಟ್ಟಲ್ಲಿದ್ದಂತಹ ಹನುಮಂತ ಲಮಾಣಿ ಅಂತಂದ್ರೆ ಅವರಿಗೆ ತುಂಬಾ ಸಿಟ್ಟು ಬಂದಿತ್ತು ಚೈತ್ರ ಆಡ್ತಾ ಇರುವಂತಹ ಮೋಸದ ಆಟದಿಂದಾಗಿ. ಆಗ್ಲಿ ಬಿಡು, ಆಟ ರದ್ದಾಗ್ಲಿ, ಆದ್ರೆ ನ್ಯಾಯ ಸಿಗ್ಲಿ, ನಾ ನ್ಯಾಯ ಸಿಗೋವರೆಗೂ ಹಿಂಗ ಕೂರ್ತೀನಿ, ಹಿಂಗ ಬಿಟ್ಕೊಂಡು ಕುತ್ಕೊಂಡ್ರ ಹಿಂಗ ಸೀಸನ್ ಪೂರ್ತಿ ಮೋಸದ ಆಟನ ಆಡ್ಕೊಂಡು ಹೋಗ್ತಾರೆ ಇವರು ಅಂತ ಹೇಳಿ ಹನುಮಂತ ಲಮಾಣಿ ಈ ಒಂದು ಉತ್ತರವನ್ನ ಕೊಟ್ಟಿರ್ತಾರೆ. ಈ ಒಂದು ಪದ ಬಳಕೆಯನ್ನ ಮಾಡಿರ್ತಾರೆ. ಇದಕ್ಕೆ ಕೋಪಗೊಂಡಿರುವಂತಹ ಕಿಚ್ಚ ಸುದೀಪ್ ಅವರು ಪಂಚಾಯಿತಿಯಲ್ಲಿ ಹನುಮಂತನಿಗೆ ಗಾಂಚಾಲಿ ಅಂತ ಹೇಳಿ ಬೈದಿದ್ದಾರೆ. ಮತ್ತೆ ಯಾರಪ್ಪನ ಮನೆ ಆಟನೂ ಅಲ್ಲ ಅಂತನೂ ಕೂಡ ಅವ್ರಿಗೆ ಈ ರೀತಿಯಾಗಿ ಅವಹೇಳನವಾಗಿ ನಿಂದಿಸಿರೋದು ಮಾತ್ರ ಎಲ್ರಿಗೂ ಬೇಸರಗೊಂಡಿದೆ. ಹೌದು, ಇವರೆಲ್ಲ ಇಷ್ಟು ನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆಟ ರದ್ದಾಗೋದ್ರ ಬಗ್ಗೆ ಇವರೆಲ್ಲರೂ
ಇಬ್ರು ತಲೆ ಕೆಡಿಸ್ಕೊಂಡಿದಾರಲ್ಲ, ಆ ಸಂದರ್ಭದಲ್ಲಿ ಅವತ್ತೇನಾಯ್ತು ಅನ್ನೋದು ಕ್ಯಾಮ್ರಾದಲ್ಲಿ ಫುಟೇಜ್ ಇದ್ದೇ ಇರುತ್ತೆ. ಅದನ್ನೆಲ್ಲ ನೋಡಿರ್ತಾರೆ ಬಿಗ್ ಬಾಸ್ ತಂಡ. ಆಗ ಬಿಗ್ ಬಾಸ್ ಮಧ್ಯೆ ಪ್ರವೇಶಿಸಿ ಆಟ ತಪ್ಪಾಗಿದೆ, ಇಲ್ಲಿ ಮೋಸದ ಆಟ ಆಗಿದೆ, ಚೈತ್ರ ಅವ್ರದ್ದು ತಪ್ಪಿದೆ, ಹನುಮಂತ ಅವ್ರದ್ದು ಸರಿಯಾಗಿದೆ, ಹನುಮಂತ ಅವರ ತಂಡವೇ ಇಲ್ಲಿ ಗೆದ್ದಿರುವಂತದ್ದು ಅಂತ ಹೇಳಿ ಒಂದು ಸಣ್ಣ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ರೆ ಅವತ್ತು ಮತ್ತೊಂದು ಆಟವನ್ನ ಅವರು ಕ್ರಿಯೇಟ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಆದ್ರೆ ಅದನ್ನ ಹೊರತಾಗಿ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಪಂಚಾಯಿತಿಯಲ್ಲಿ ಅದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಹನುಮಂತ ಅವರ ಉದ್ದೇಶ ಏನಾಗಿತ್ತು? ನ್ಯಾಯಕ್ಕಾಗಿ ಅವರು ಹೋರಾಡ್ತಾ ಇದ್ರು, ನ್ಯಾಯ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಮತ್ತೆ ಅವರು ಪ್ರಾಮಾಣಿಕ ಆಟಗಾರನಾಗಿರುವಂತಹ ಹನುಮಂತ ಲಮಾನಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಿ ತುಂಬಾ ಚೆನ್ನಾಗಿ ಅವರು ಅರ್ಥ ಮಾಡ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ಹೀಗಾಗಿ ಅವ್ರ ಕಣ್ಣಿಗೆ ಮಣ್ಣೆರಚಿ ಚೈತ್ರ ಅವರು ಮೋಸ ಮಾಡಕ್ ಹೋಗ್ತಾ ಇದ್ರು. ಸೊ ಅದನ್ನ ಅವರು ನಿಲ್ಲಿಸಬೇಕು ಅಂತ ಹೇಳಿ ಅವತ್ತು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ರು. ಇದು ತಪ್ಪ? ಸುದೀಪ್ ಅವರು ಇದನ್ನ ಯಾಕೆ ಗಮನಿಸ್ಲಿಲ್ಲ? ಅದರ ಹೊರತಾಗಿ ಅಲ್ಲಿ ಬರೀ ಮಾತಾಡಿದ್ದು ನೀವು ಆಟ ರದ್ದಾಗ್ಲಿ ಅಂತ ಹೇಳಿ ನಿಮ್ಮ ಬಾಯಿಂದ ಇನ್ನೊಮ್ಮೆ ಬಂದ್ರೆ ನಾನು ನಿಮ್ಗೆ ಎಷ್ಟೇ ಓಟ್ಗಳು ಬಿದ್ರು ಸಹಿತ ನಿಮ್ಮನ್ನ ಕ್ಷಣಾರ್ಧದಲ್ಲಿ ಹೊರಗೆ ಹಾಕ್ತೀನಿ ಅಂತ ಹೇಳಿ ಮಾತನಾಡಿದ್ದು ಮಾತ್ರ ಎಲ್ರಿಗೂ ಬೇಸರ ತಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಹನುಮಂತ ಲಮಾನಿಗೆ ಎಷ್ಟು ಓಟ್ಗಳು ಬೀಳ್ಬೋದು? ಯಾಕೆ ಸುದೀಪ್ ಅವ್ರಿಗೆ ಮತ್ತೆ ಬಿಗ್ ಬಾಸ್ನವರಿಗೆ ಹನುಮಂತನಿಗೆ ಬೀಳುವಂತ ಓಟ್ಗಳ ಮೇಲೆ ಕಣ್ಬಿತ್ತು? ಅರ್ಥ ಮಾಡ್ಕೊಳ್ಳಿ. ನೀವು ಹನುಮಂತನ ಕುರಿತಾಗಿ ಯಾವುದೇ ಒಂದು ಪೋಸ್ಟ್ ಅನ್ನ ನೀವು ಹಾಕಿ ಎಷ್ಟೆಷ್ಟು ಕಾಮೆಂಟ್ಸ್ ಗಳು ಬರುತ್ತೆ. ನಮ್ಮ ವಿಡಿಯೋಗಳಲ್ಲೇ ನಾವು ಹನುಮಂತನ ಕುರಿತಾಗಿ ಹಾಕಿರುವಂತಹ ವಿಡಿಯೋಗಳೆಲ್ಲವೂ ಕೂಡ ತುಂಬಾ ಹೈಯೆಸ್ಟ್ ರೀಚ್ ಅನ್ನ ಪಡೆದಿವೆ. ಅದರ ಜೊತೆಗೆ ತುಂಬಾ ಕಾಮೆಂಟ್ಸ್ ಗಳನ್ನ ಮಾಡ್ತಾರೆ. ಹನುಮಂತನಿಗೆ ನೀವು ವೋಟ್ ಮಾಡಿ ಅಂತ ಹೇಳಿ ಎಲ್ಲರೂ ಕೂಡ ಡಿಸ್ಕಸ್ ಮಾಡುವುದನ್ನ ನಾವು ಕೂಡ ನೋಡಿದ್ದೇವೆ. ಅರ್ಥ ಮಾಡ್ಕೊಳ್ಳಿ, ಹನುಮಂತನಿಗೆ ಒಂದು ರೀತಿ ಊಹೆಗೂ ಮೀರಿದಂತಹ ಅಲ್ಲಿ ವೋಟ್ಗಳು ಬೀಳ್ತಾ ಇದ್ದಾವೆ ಅಂತ ಅಂದ್ರೆ ತಪ್ಪಾಗಂಗಿಲ್ಲ. ನೀವು ಇನ್ನೊಂದು ವಿಚಾರವನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ರಜತ್ ಆಗಿರ್ಬೋದು, ಮಂಜು ಆಗಿರ್ಬೋದು, ತ್ರಿವಿಕ್ರಮ್, ಈ ಮೂವರನ್ನ ಇಲ್ಲಿ ಬಿಗ್ ಬಾಸ್ ತಂಡ ಏನ್ ಗೆಲ್ಲಿಸಬೇಕು ಅಂತ ಹೇಳಿ ಪಣ ತೊಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಮೂವರನ್ನ ಈಗ ಸದ್ಯಕ್ಕೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ಬಟ್ ಈ ಮೂವರ ಮನೆ ಕಡೆದವ್ರು ಹೇಗಿದ್ದಾರೆ ಅಂತಂದ್ರೆ ಇಲ್ಲಿ ತ್ರಿವಿಕ್ರಮ್ ಆಗಿರ್ಬೋದು, ಮಂಜು, ರಜತ್, ಈ ಮೂವರ ಮನೆ ಕಡೆದವ್ರು ಹೇಗಿದ್ದಾರೆ ಅಂತಂತಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಗೊತ್ತಿದೆ. ಸೋಷಿಯಲ್ ಮೀಡಿಯಾಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವುದನ್ನ ಯಾವ ವಿಚಾರಗಳನ್ನ ಹೈಲೈಟ್ ಮಾಡಿ ನಾವು ಹಾಕಿದ್ರೆ ಇಲ್ಲಿ ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮತ್ತೆ ಇಲ್ಲಿ ಮಂಜು ಆಗಿರ್ಬೋದು, ಅವರು ಹೈಲೈಟ್ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹೀಗಾಗಿ ಅದಕ್ಕಾಗಿಯೇ ಒಬ್ಬೊಬ್ಬರನ್ನ ಅವರು ಕೂರಿಸಿರ್ತಾರೆ. ಅವರು ಅದರ ಕುರಿತಾಗಿ ವರ್ಕ್ ಕೂಡ ಮಾಡ್ತಿರ್ತಾರೆ. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೈಲೈಟ್ ಕೂಡ ಆಗ್ತಾ ಇದ್ದಾರೆ. ಆದ್ರೆ ಹನುಮಂತನ ಕಡೆದವರು ಅಂತಂದ್ರೆ ನೀವು ಯೋಚನೆ ಮಾಡಿ, ಹನುಮಂತನ ಕಡೆದವರು ಯಾರು ಕೂಡ ಅಂದ್ರೆ ಹನುಮಂತನ ಕುರಿತಾದಂತ ವಿಚಾರಗಳನ್ನ ಹೈಲೈಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿರ್ಬೋದು, ಮತ್ತೆ ವೋಟ್ ಮಾಡ್ಲಿಕ್ಕೆ ಯಾರು ಕೂಡ ಪ್ರಚೋದನೆ ಕೊಡೋರು ಆಗಿರ್ಬೋದು ಯಾರು ಇಲ್ಲ. ಆದ್ರೆ ನಿಮ್ಮಂತಹ ಯೂಟ್ಯೂಬರ್ಸ್ಗಳೇ ಇಲ್ಲಿ ಈ ರೀತಿಯಾಗಿ ಅಂದ್ರೆ ಇರುವಂತಹ ವಿಚಾರಗಳನ್ನ ಫ್ಯಾಕ್ಟ್ಗಳನ್ನ ತೆಗೆದುಕೊಂಡು ವಿಡಿಯೋಗಳನ್ನ ಹಾಕಿದಾಗ ಅಂದ್ರೆ ಹನುಮಂತನ ಪ್ರೀತಿಸುವಂತ ಜನ ಇರ್ತಾರೆ ನೋಡಿ, ಅವರು ಅಲ್ಲಿ ವೋಟ್ಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಹನುಮಂತನಿಗೆ ಸಿಗಬೇಕು ನ್ಯಾಯ, ಹನುಮಂತನೇ ವಿನ್ನರ್ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೂಡ ಅವರು ವೋಟ್ಗಳನ್ನ ಮಾಡೋದು, ಮತ್ತೆ ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹ ರೀತಿ ಇದನ್ನೆಲ್ಲ ಗಮನಿಸಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಹನುಮಂತನ ಮನೆ ಕಡೆದವ್ರು ಯಾರು ಕೂಡ ಅಷ್ಟಾಗಿ ಓದಿದವ್ರು ಯಾರು ಇಲ್ಲ. ಅದರ ಜೊತೆಗೆ ಯಾರಿಗಾದ್ರೂ ವೋಟ್ ಮಾಡಿ ಅಂತ ಹೇಳಿ ಪ್ರಚೋದನೆ ಕೊಡೋದಕ್ಕೆ ಜಿಯೋ ಸಿನಿಮಾದಲ್ಲಿ ಒಂದು ಅಕೌಂಟಿನಿಂದ 99 ಬಾರಿ ವೋಟ್ ಮಾಡೋ ಒಂದು ಅವಕಾಶ ಇರುತ್ತೆ. ಅದನ್ನ ಎಲ್ಲರೂ ಸುಮ್ಮನೆ ಫೇಕ್ ಆಗಿಯೂ ಕೂಡ ಕ್ರಿಯೇಟ್ ಮಾಡ್ಕೊಂಡು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ವೋಟ್ಗಳನ್ನ ಮಾಡುವ ಸಂಖ್ಯೆಗಳು ಕೂಡ ಇದೆ. ಅಂಥದ್ರಲ್ಲಿ ಹನುಮಂತನಿಗೆ ಯಾರು ಕೂಡ ಆ ರೀತಿ ಇನ್ಫ್ಲೂಯೆನ್ಸ್ ಮಾಡಿ ವೋಟ್ ಮಾಡೋರು ಯಾರು ಇಲ್ಲ. ಆದ್ರೆ ಇಲ್ಲಿ ನ್ಯಾಚುರಲ್ ಪ್ರಾಸೆಸ್ ಅಲ್ಲಿ ಹನುಮಂತನಿಗೆ ಹೆಚ್ಚೆಚ್ಚು ವೋಟ್ಗಳು ಬೀಳ್ತಾ ಇದ್ದಾವೆ ಅಂತಂದ್ರೆ ತಪ್ಪಾಗಂಗಿಲ್ಲ. ಅದರ ಜೊತೆಗೆ ಹನುಮಂತನಿಗೆ ಬೀಳ್ತಾ ಇರುವಂತಹ ಆ ವೋಟ್ಗಳು ಎಲ್ಲವೂ ಕೂಡ ಪ್ರಾಮಾಣಿಕವಾಗಿಯೇ ಇದೆ. ಆದ್ರೆ ಬೇರೆಯವ್ರಿಗೆ ಫೇಕ್ ಆಗಿ ಬರ್ತಾ ಇದಾವ ಅಂತ ನಾವು ಕೂಡ ಹೇಳಕ್ಕಾಗಂಗಿಲ್ಲ. ಬಟ್ ಹನುಮಂತನಿಗೆ ಬೀಳ್ತಾ ಇರುವಂತಹ ವೋಟ್ಗಳಲ್ಲಿ ನ್ಯಾಯ ಇದೆ, ಪ್ರಾಮಾಣಿಕತೆ ಇದೆ, ನಿಷ್ಠೆಯಿಂದ ಅಭಿಮಾನಿಗಳು ಅವರಿಗೆ ವೋಟ್ ಮಾಡ್ತಾ ಇದ್ದಾರೆ. ಬಟ್ ಆ ಪ್ರಾಮಾಣಿಕ ವೋಟ್ಗಳಿಗೆ ಇಲ್ಲಿ ಸುದೀಪ್ ಅವರು ನಿಮ್ಗೆ ಎಷ್ಟೇ ವೋಟ್ಗಳು ಬೀಳ್ತಾ ಇರಲಿ ನಿಮ್ಮನ್ನ ಹೊರ ಕಳಿಸ್ತೀನಿ ಅಂದಿದ್ದು ಮಾತ್ರ ಸರಿಯಲ್ಲ. ಹೀಗಾಗಿ ಅವರಿಗೆಲ್ಲ ಬೇಸರ ತಂದಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ನೀವು ಇನ್ನೊಂದು ಗಮನಿಸಿ, ವೋಟ್ಗಳು ಅಂತ ಅಂದ್ರೆ ನೋಡಿ, ವೋಟ್ಗಳ ಮೇಲೆಯೇ ಗಮನಿಸಿದ್ದಾರೆ ಅವರು, ವೋಟ್ಗಳ ಮೇಲೆಯೇ ಫೋಕಸ್ ಮಾಡಿದ್ದಾರೆ. ಯಾಕೆ ಅಂತ ಅಂದ್ರೆ ಒಂದು ವೇಳೆ ಇವರ ಕಣ್ಣಲ್ಲಿ ಈಗ ರಜತ್ ಮತ್ತೆ ಮಂಜು, ತ್ರಿವಿಕ್ರಮ್ ಯಾರನ್ನೋ ಇವ್ರ ಮೂರಲ್ಲಿ ಯಾರನ್ನೋ ಒಬ್ಬರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಅವ್ರ ಮೈಂಡ್ ನಲ್ಲಿ ಇಟ್ಕೊಂಡಿರ್ತಾರೆ ಅನ್ಕೊಳ್ಳಿ. ಇಲ್ಲಿ ಹನುಮಂತನಿಗೆ ನೋಡಿದ್ರೆ ಸಿಕ್ಕಾಪಟ್ಟೆ ವೋಟ್ಗಳು ಬೀಳ್ತಾ ಇವೆ. ಸೊ ಈ ಸಂದರ್ಭದಲ್ಲಿ ಅವ್ರ ಮೂವರಲ್ಲಿ ಯಾರನ್ನೋ ಒಬ್ಬರನ್ನ ವಿನ್ನರ್ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟಾಗ ಆ ಸಂದರ್ಭದಲ್ಲಿ ಇಲ್ಲಿ ಹನುಮಂತನಿಗೆ ವೋಟ್ ಮಾಡಿರುವಂತ ಜನ ಕೆರಳ್ತಾರೆ. ಯಾಕೆ ಅಂತಂದ್ರೆ ನಾವೆಲ್ಲ ವೋಟ್ ಮಾಡಿದ್ದೀವಿ, ವೋಟ್ ಮಾಡಿದ್ರು ಗೊತ್ತು ನಾವು ಇವ್ರಿಗೆ ವೋಟ್ ಮಾಡಿದ್ವಿ, ಯಾಕೆ ಇವರು ಹನುಮಂತನನ್ನ ವಿನ್ನರ್ ಮಾಡಲಿಲ್ಲ, ಬೇರೆಯವ್ರಿಗೆ ಯಾಕೆ ವಿನ್ನರ್ ಮಾಡಿದ್ರು ಅಂತ ಹೇಳಿ ಈ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆದಕ್ತವೆ. ಮತ್ತೆ ಬಿಗ್ ಬಾಸ್ ಇಲ್ಲಿ
ಅವಹೇಳನಕ್ಕೆ ಒಳಗಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಹನುಮಂತನನ್ನ ಕುಗ್ಗಿಸ್ತಾ ಇದ್ದಾರ. ಜನಗಳ ಕಣ್ಣಿಗೆ ಹನುಮಂತನೇ ತಪ್ಪು ಮಾಡಿದ ಅನ್ನೋ ರೀತಿಯಾಗಿ ಪೋಟ್ರೆ ಮಾಡ್ತಾ ಇದ್ದಾರ. ಅಂದ್ರೆ ಇನ್ನು ಮುಂದೆ ಹನುಮಂತನಿಗೆ ಬೀಳುವಂತ ಆ ಓಟುಗಳನ್ನ ಕಡಿಮೆ ಮಾಡುವ ಒಂದು ಪ್ರಯತ್ನ ಇಲ್ಲಿ ಬಿಗ್ ಬಾಸ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಹನುಮಂತ ನ್ಯಾಯಕ್ಕಾಗಿ ಹೋರಾಡ್ದ, ಮತ್ತೆ ಹನುಮಂತನಿಗೆ ಬೀಳ್ತಾ ಇರುವಂತಹ ಓಟುಗಳು ಕೂಡ ನ್ಯಾಯವಾಗಿಯೇ ಇದೆ, ಪ್ರಾಮಾಣಿಕವಾಗಿಯೇ ಇವೆ. ಆದರೆ ಬಿಗ್ ಬಾಸ್ ತಂಡ ಇದನ್ನೆಲ್ಲ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ನೋಡೋಣ. ಒಟ್ಟಿನಲ್ಲಿ ಹನುಮಂತನನ್ನ ವಿನ್ನರ್ ಮಾಡ್ತಾರೋ ಇಲ್ವೋ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.